ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ವ್ಲಾಗ್ಸಲ್ಲಿ ನಾವು ಏನು ಮಾಡ್ತೀವಿ ನೋಡೋಕೆ ಮುಂಚೆ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಅದರ ಪ್ರಯುಕ್ತ ನಾವು ಸ್ಪೆಷಲ್ ಆಗಿ ಇವತ್ತು ನಮ್ಮ ಫುಡ್ ಬ್ಲಾಗಿಂಗ್ ಕಮ್ಯುನಿಟಿಲಿ ಒಬ್ಬರು 5 ವ್ಯಕ್ತಿಗಳಂದ್ರೆ 5 ಫುಡ್ ಬ್ಲಾಗರ್ಸು ಅವರೇ ಸ್ವಂತವಾಗಿ ಕೆಫೆ ಅಥವಾ ಹೋಟೆಲ್ಗಳನ್ನ ನಡ್ಸ್ಕೊಂಡ್ಬರುವಂಥ ಜಾಗಗಳನ್ನ ಕವರ್ ಮಾಡೋಣ ಅಂತ ಹೊರಟಿದ್ವಿ. ಸೊ ಯಾವ್ಯಾವ ಜಾಗಕ್ಕೆ ಹೋಗ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸೊ ಇವತ್ತಿನ ಫುಡ್ ಟೂರಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾ ನಾವು ಫುಡ್ ಟೂರ್ ಮಾಡ್ತಿಲ್ಲ, ಇಡೀ ಬೆಂಗಳೂರಲ್ಲಿ ಸುತ್ತಾಡ್ತೀವಿ. ಬೆಳಗಿಂದ ನೈಟ್ ತನಕ ಆಲ್ಮೋಸ್ಟ್ ಇವತ್ತಾಗತ್ತೆ. ಇಡೀ ದಿನ ಸುತ್ತಾಡಿ ಒಂದು 4ರಿಂದ 5 ಪ್ಲೇಸಸ್ ನಮ್ಮ ಫುಡ್ ಬ್ಲಾಗರ್ಸ್ ಮಾಡಿರೋ ಪ್ಲೇಸಸ್ನ ಕವರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ ಯಾವ್ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ. ಇವತ್ತಿನ ಫಸ್ಟ್ ಪಿಟ್ ಸ್ಟಾಪ್ ಆಗಿ ನಾವು ಜಯನಗರ 4th ಬ್ಲಾಕು ಪಟ್ಟಾಭಿರಾಮನಗರ ಲೊಕೇಟ್ ಆಗಿರ್ತಕ್ಕಂಥ ಒಂದು ಫಲಹಾರ ಮಂದಿರಕ್ಕೆ ಬಂದಿದ್ದೀವಿ. ಈ ಜಾಗದ ಬಗ್ಗೆ ನೋಡಿದ್ರೆ ನಮ್ಮ ಫುಡ್ ಬ್ಲಾಗಿಂಗ್ ಕಮ್ಯುನಿಟಿಲಿ ಸುಮುಕ್ ಅಂತ ಒಬ್ಬರು ಟಮ್ಮಿ ಆನ್ ಫೈರ್ ಅಂತ ಒಂದು ಪೇಜ್ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡಿಕೊಂಡು ಸುಮಾರು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಿದ್ದಾರೆ. ಅವರು ಇವಾಗ ಒಂದು ಫಲಹಾರ ಮಂದಿರ ನಡ್ಸ್ಕೊಂಡು ಕ್ಲಾಸಿಕ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಈಟರೀಸ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವಿವತ್ತು ಯಾವ ಸವಿತಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಬೆಂಗಳೂರು ಫಲಹಾರ ಮಂದಿರ ಜಯನಗರ 4th ಬ್ಲಾಕಲ್ಲಿ ಕಳೆದ 6 ತಿಂಗಳಿಂದ ಶುರು ಮಾಡಿರ್ತಕ್ಕಂಥ ಈ ಈಟರಿ ಅಂತೂ ಜನರ ಮಧ್ಯೆ ಸಿಕ್ಕಾಪಟ್ಟೆ ಹೆಸರು ಮಾಡಿದೆ. ಇವರ ಮೆನು ಫ್ಯಾನ್ಸಿಯಾಗೆಲ್ಲ ಇಲ್ಲದೆ ಚಿಕ್ಕದಾಗಿ ಸಿಂಪಲ್ ಆಗಿದ್ರು ಕ್ಲಾಸಿಕ್ ಆಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನ ರುಚಿಕರವಾಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನ ಈ ಜಾಗದ ಟೈಮಿಂಗ್ಸ್ ವಿಚಾರಕ್ಕೆ ಬಂದ್ರೆ ಅಂತೂ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ನಡ್ಸ್ಕೊಂಡು ಹೋಗ್ತಾರೆ. 1 ಪ್ಲೇಟ್ ಗೀ ರೈಸು, ಆಮೇಲೆ 1 ಮಸಾಲೆ ದೋಸೆ. ಸೊ 1 ಪ್ಲೇಟ್ ಗೀ ರೈಸು ಹಾಗೂ ಬೆಣ್ಣೆ ಮಸಾಲೆ ಸೇರಿ 150 ರೂಪಾಯಿ ಆಗಿದೆ. ಬನ್ನಿ ಟ್ರೈ ಮಾಡೋಣ. ಈ ಗೀ ರೈಸ್ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಪ್ರತಿದಿನ ಸಿಗಲ್ಲ, ಮಂಗಳವಾರ ಮಾತ್ರ ಸಿಗುವಂತ ಸ್ಪೆಷಲ್ ಗೀ ರೈಸ್ ಇದು. ಅದಕ್ಕೆ ನಂಚ್ಕೊಳಕ್ ನೋಡಿದ್ರೆ ವೆಜಿಟೇಬಲ್ ಕುರ್ಮಾನ ತಯಾರು ಮಾಡ್ತಾರೆ. ಗೀ ರೈಸ್ ಅಂತೂ ಪಾತ್ರೆಯಲ್ಲಿ ರೆಡಿ ಆಗ್ತಿದ್ದಾಗನೆ ತವಾ ಮೇಲ್ಗಡೆ ಇಟ್ಟು ಅದ್ ಮೇಲ್ಗಡೆ ಬಾಳೆಲೆಲ್ಲ ಇಟ್ಬಿಟ್ಟು ದಮ್ ಕಟ್ತಾರೆ. ಒಂದು ಗೀ ರೈಸ್ ಹಾಗೂ ಒಂದು ಬೆಣ್ಣೆ ಮಸಾಲೆ ದೋಸೆ. ಸೊ ಇವತ್ತಿನ ವಿಡಿಯೋಲಿ ಫುಡ್ ಬ್ಲಾಗರ್ಸ್ ಮಾಡಿರ್ತಕ್ಕಂಥ ಕೆಫೆ ಮತ್ತೆ ಹೋಟೆಲ್ಗಳನ್ನ ರಿವ್ಯೂ ಮಾಡೋ ಜೊತೆಗೆ ಇನ್ನೊಂದು ವಿಷಯ ತೋರಿಸ್ತೀನಿ. ಈ ಕಡೆ ಬನ್ನಿ. ಇಲ್ಲಿ ನೋಡ್ಬೋದು ಬೇ ಪ ಮ ಅಂತ ಒಂದು ಪೇಂಟಿಂಗ್ ಇದೆ, ಅಂದರೆ ಬೆಂಗಳೂರು ಫಲಹಾರ ಮಂದಿರ ಶಾರ್ಟ್ ಫಾರ್ಮು. ಸೊ ಈ ಪೇಂಟಿಂಗ್ ಏನು ನೋಡ್ತಿದ್ರು ನಮ್ಮ ಫುಡ್ ಬ್ಲಾಗರ್ ಕಮ್ಯುನಿಟಿಲಿ ತನು ಅಂತ ಇದ್ದಾರೆ, ಅಂದರೆ ವಾಟ್ ದ ಫುಡ್ ಅಂತ ಅವ್ರ ಪೇಜು, ಅವರೇ ಬ್ಯೂಟಿಫುಲ್ ಪೇಂಟಿಂಗ್ನ ಮಾಡಿದ್ರು. ಇನ್ನೇನು ನಾವು ಆರ್ಡರ್ ಮಾಡಿರ್ತಕ್ಕಂಥ ಗೀ ರೈಸು, ವೆಜಿಟೇಬಲ್ ಕುರ್ಮಾ ಹಾಗೂ ಅದ್ರ ಜೊತೆಗೆ ಮಸಾಲೆ ದೋಸೆ ಆಲ್ಮೋಸ್ಟ್ ರೆಡಿ ಆಗಿದೆ. ತಟ್ಟೆಗೆ ಹಾಕೊಡೋ ಗ್ಯಾಪ್ ಅಲ್ಲಿ ಈ ಜಾಗದ ಮಾಲೀಕರಾದಂಥ ಸುಮುಕ್ ವಿಶ್ವನಾಥ್ ಅವ್ರ ಹತ್ರ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ನಾನು ಸುಮುಕ್ ಟಮ್ಮಿ ಆನ್ ಫೈರ್ ಇಂದ. ಆದರೆ ನಾನಿವತ್ತು ಮಾತಾಡ್ತಾ ಇರೋದು ಬೆಂಗಳೂರು ಫಲಹಾರ ಮಂದಿರದಿಂದ. ಯಾಕೆ ಅಂದರೆ ಇದನ್ನು ರೀಸೆಂಟಾಗಿ ಶುರು ಮಾಡಿದ್ದೀನಿ. ನಮ್ಮ ರೆಸ್ಟೋರೆಂಟದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಓಜಿ ದ ಕೆಂಪು ಚಟ್ನಿದು ಮಸಾಲೆ ದೋಸೆ, ಕ್ರಿಸ್ಪಿ ಅಂದ ಔಟ್ಸೈಡ್ ಅಂದ ಸಾಫ್ಟ್ ಅಂದ ಇನ್ಸೈಡ್, ಇದು ನಮ್ಮದು ಮೇಯ್ನ್ ಮಸಾಲೆ ದೋಸೆ ಒಂದು USP. ಅದ್ರ ಜೊತೆಗೆ ನಮ್ಮದು ಇಡ್ಲಿ ಸಾಂಬಾರು ಡಿಪ್ಪು ಸಿಕ್ಕಾಪಟ್ಟೆ ಫೇಮಸ್ಸು. ಇಲ್ಲಿ ಬಂದವರೆಲ್ಲ ಸಾಂಬಾರು ಭಾಳ ಇಷ್ಟ ಅಂತ ಎಲ್ಲರೂ ಇಷ್ಟಪಟ್ಕೊಂಡು ತಿನ್ಬಿಟ್ಟು ಹೋಗ್ತಾರೆ. ಸೊ ಒಬ್ಬ ಫುಡ್ ಬ್ಲಾಗರ್ ಆಗಿ ನಮ್ಮದು ಒಂದು ಕನಸಿತ್ತು, ಈ ಥರ ನಾವು ಒಂದು ಸೌತ್ ಇಂಡಿಯನ್ ಒಂದು ರೆಸ್ಟೋರೆಂಟ್ ಮಾಡಬೇಕು ಅಂತ. 90s 2000s ನಮಗೆ ಯಾವ ಥರ ಸಿಗ್ತಾಯಿತ್ತು, ಒಂದು ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಕೆಂಪು ಚಟ್ನಿ ಹಚ್ಚಿ, ಬೆಳ್ಳುಳ್ಳಿ ಹಾಕಿರೋದು ಕೆಂಪು ಚಟ್ನಿ ಹಚ್ಚಿ ಒಳ್ಳೆ ಫ್ಲೇವರ್ಫುಲ್ಲಾಗಿ ತಿಂತಾ ಇದ್ದಂಥ ಮಸಾಲೆ ದೋಸೆನ ಇವಾಗ ತಿರ್ಗಾ ರೀಕ್ರಿಯೇಟ್ ಮಾಡೋಣ ನಾವು ಅಂತ ಹೇಳಿ ರೀಕ್ರಿಯೇಟ್ ಮಾಡಿರೋಂಥದ್ದು ಒಂದು ಬೆಂಗಳೂರು ಫಲಹಾರ ಮಂದಿರ ವಿತ್ ವಿಂಟೇಜ್ ಲುಕ್ ಟು ದ ನ್ಯೂವರ್ ಜನರೇಷನ್. ದಿಸ್ ಈಸ್ ಅವರ್ ಮೇನ್ ಮೋಟೋ ಟು ಸರ್ವ್ ಇನ್ ದಿಸ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಇನ್ನು ನಾವು ತಗೊಂಡಿರ್ತಕ್ಕಂಥ ತಿಂಡಿ ಪದಾರ್ಥಗಳ ಬೆಲೆ ನೋಡಿದ್ರೆ ಮಸಾಲೆ ದೋಸೆಗೆ 90 ರೂಪಾಯಿ ಚಾರ್ಜ್ ಮಾಡ್ತಾರೆ, ತೆಂಗಿನಕಾಯಿ ಚಟ್ನಿ ಹಾಗೂ ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ತಾರೆ. ಅಂಡ್ ಗೀ ರೈಸ್ ನ ಬೆಲೆ ನೋಡಿದ್ರೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಫುಲ್ ಬೌಲ್ ರೈಸ್ ನ ಪ್ಲೇಟ್ಗೆ ಹಾಕಿ ನಂಚ್ಕೊಳ್ಳಕ್ಕೆ ವೆಜಿಟೇಬಲ್ ಕುರ್ಮಾ ಕೊಡ್ತಾರೆ. ನಮ್ಮ ವರುಣ್ ಭೀಮಸೇನ ನರಮರಾಜರು ಇಲ್ಲಿನ ಮಸಾಲೆ ದೋಸೆನ ಗರಿಗರಿಯಾಗಿ ಮಾಡಿಸಿ ತಗೊಂಡ್ರು. ಹೇಗಿದೆ ಅವ್ರ ಬಾಯಲ್ಲಿ ಕೇಳಿಸ್ಕೊಳ್ಳೋಣ ಬನ್ನಿ. ಗರಿಗರಿಯಾಗಿರೋ ಬೆಣ್ಣೆ ಮಸಾಲೆ ದೋಸೆ, ಬೆಂಗಳೂರು ಸ್ಟೈಲ್ ಓಜಿ ಕೆಂಪು ಚಟ್ನಿನ ಬಳದಿದ್ದಾರೆ. ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ, ಚಟ್ನಿ, ಸಕಾಲಾಗಿದೆ. ಕ್ರಿಸ್ಪಿನೆಸ್ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಯಥೇಚ್ಛವಾಗಿ ತುಪ್ಪ ಮತ್ತು ಬೆಣ್ಣೆ ಎಲ್ಲ ಹಾಕಿಲ್ಲ, ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹಾಕಿದ್ದಾರೆ. ಒಂದು ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಾನು ತಗೊಂಡಿರ್ತಕ್ಕಂಥ ಪೈಪಿಂಗ್ ಹಾಟ್ ಗೀ ರೈಸ್ ಬಗ್ಗೆ ನೋಡಿದ್ರೆ ಅಂತೂ ರೈಸ್ನ ಬಿಡಿಸ್ಕೊಳ್ತಾ ಇದ್ರೆ ತುಪ್ಪದ ಘಮ ಜೋರಾಗಿತ್ತು. ಅದ್ರ ಜೊತೆಗೆ ಕೊಟ್ಟಿರ್ತಕ್ಕಂಥ ಕುರ್ಮಾದಲ್ಲಿ ಹಲವಾರು ತರಕಾರಿಗಳೆಲ್ಲ ಹಾಕಿ ಬಟರಿಯಾಗಿ ಮಾಡಿದ್ರು. ಇವೆರಡನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಅಂತೂ ಕಾಂಬಿನೇಷನ್ ಚೆನ್ನಾಗೇ ಇತ್ತು. ಬಟ್ ನನಗೆ ಪರ್ಸನಲ್ ಆಗಿ ಕೇಳಿದ್ರೆ ಗೀ ರೈಸ್ನ ನಾನು ಸಪರೇಟ್ ಆಗೇ ತಿಂತೀನಿ. ಯಾಕೆ ಅಂತ ಹೇಳಿದ್ರೆ ಕುರ್ಮಾದಲ್ಲಿ ಸ್ವಲ್ಪ ಲವಂಗ, ಚಕ್ಕೆ ಆ ಥರ ಸ್ಪೈಸಸ್ ಎಲ್ಲ ಸ್ವಲ್ಪ ಡಾಮಿನೇಟಿಂಗ್ ಆಗಿತ್ತು. ಅದೇ ನೀವು ಗೀ ರೈಸ್ನ ಸಪರೇಟ್ ಆಗಿ ತಿಂದ್ರೆ ಅಂತೂ ಒಂದೊಂದು ಅಕ್ಕಿ ಕಾಳಲ್ಲೂ ತುಪ್ಪದ ಘಮ ಫೀಲ್ ಮಾಡ್ಕೋಬಹುದು. ಬಾಯಿ ತುಂಬಾ ಹರಡುತ್ತೆ, ಸಕ್ಕತ್ತಾಗಿತ್ತು ತಿನ್ನೋದಕ್ಕೆ. ನೆನಪಿರ್ಲಿ, ಈ ಗೀ ರೈಸ್ ಸಿಗೋದು ಮಂಗಳವಾರ ಮಾತ್ರ. ನೋಡಿದ್ರಲ್ಲ, ಬೆಂಗಳೂರು ಫಲಹಾರ ಮಂದಿರಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ನ ತೋರಿಸ್ಕೊಟ್ಟೆ. 2 ಡಿಶಸ್ ಸೂಪರ್ ಆಗಿತ್ತು, ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಇನ್ನೊಬ್ರು ಬ್ಲಾಗರ್ ಮಾಡಿರ್ತಕ್ಕಂಥ ಒಂದು ಕೆಫೆಗೆ ಹೋಗ್ತಾ ಇದೀವಿ. ಅಲ್ಲಿ ಟ್ರೆಡಿಷನಲ್ ಫುಡ್ ಎಲ್ಲ ಸರ್ವ್ ಮಾಡ್ಕೊಂಡ್ಬರ್ತಾರೆ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ.
ಇವತ್ತಿನ ಸೆಕೆಂಡ್ ಪಿಟ್ ಸ್ಟಾಪ್ ಆಗಿ ಬನಶಂಕರಿ 6 ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಒಂದು ತಿಂಡಿ ಮನೆಗೆ ಬಂದಿದ್ದೀವಿ. ಈ ಜಾಗದ ಬಗ್ಗೆ ನೋಡಿದ್ರೆ ನಮ್ಮ ಬ್ಲಾಗಿಂಗ್ ಕಮ್ಯುನಿಟಿಲಿ ಎಮೋಷನಲ್ ಲೀಟರ್ಸ್ ಅಂತ ಒಂದು ಪೇಜ್ನ ಕ್ರಿಯೇಟ್ ಮಾಡಿ ಕಳೆದ 5 ವರ್ಷಗಳಿಂದ ತಿಂಡಿ ತಿನಿಸುಗಳನ್ನ ತೋರಿಸ್ಕೊಂಡ್ ಬಂದಿದ್ದಾರೆ. ಈಗ ಅವ್ರದೇ ಒಂದು ಸ್ವಂತವಾದ ಒಂದು ಕೆಫೆನ ಒಂದು 3 ತಿಂಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಏನೇನು ಸ್ಪೆಷಲ್ ಐಟಮ್ ಸಿಗುತ್ತೆ ನಾವೇನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಐನೂರ ತಿಂಡಿ ಮನೆ ಬನಶಂಕರಿ 6 ಸ್ಟೇಜ್ ಅಲ್ಲಿ ಕಳೆದ 3 ತಿಂಗಳಿಂದ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಈ ಹೋಟ್ಲಲ್ಲಿ ಒಂದು ಸಿಂಪಲ್ ಆಂಬಿಯನ್ಸ್ ಜೊತೆಗೆ ನಾಸ್ಟಲ್ಜಿಕ್ ಫೀಲ್ ಕೊಡ್ತಾ ಹಲವಾರು ರೀತಿಯಾದ ಸಾಂಪ್ರದಾಯಿಕವಾದ ಬ್ರಾಹ್ಮಣರ ಶೈಲಿಯ ತಿಂಡಿ ತಿನಿಸುಗಳನ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿದಿನ ಬೆಳಗೊತ್ತಲ್ಲಿ 7ರಿಂದ 10:30 ಹಾಗೂ ಸಂಜೆ 5ರಿಂದ 9:30 ತನಕ ತೆಗೆದಿರೋ ಈ ಜಾಗದಲ್ಲಿ ಬೆಳಗೊತ್ತಲ್ಲಿ ತಿಂಡಿ ಹಾಗೂ ಸಂಜೆ ಹೊತ್ತಲ್ಲಿ ಸ್ನಾಕ್ಸ್ ನ ಸರ್ವ್ ಮಾಡ್ತಾರೆ. ನಾವು ಬೆಳಗಿನ ತಿಂಡಿ ಮಾಡೋಣ ಅಂತ ವಿಸಿಟ್ ಮಾಡಿದ್ವಿ. ಒಂದು ಮಿಲೆಟ್ ಬಿಸಿಬೇಳೆ ಬಾತು, ಆಮೇಲೆ ಒಂದು ಹಬೆ ವಡೆ ಒಂದು ಪ್ಲೇಟು, ಮತ್ತೆ ಒಂದು ಗಸಗಸೆ ಹಾಲು. ಸೊ 3 ಐಟಮ್ ಸೇರಿ ನಮಗೆ ಟೋಟಲ್ 155 ರುಪೀಸ್ ಆಗಿದೆ. ಬನ್ನಿ ಟ್ರೈ ಮಾಡೋಣ. ನಮ್ಮ ಆರ್ಡರ್ ರೆಡಿ ಆಗೋಷ್ಟರಲ್ಲಿ ಈ ತಿಂಡಿ ಮನೆಯ ಮಾಲೀಕರಾದಂತ ಮಿಸ್ಟರ್ ವಿಶ್ವಾಸ್ ಹತ್ರ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ನಾನು ಬೇಸಿಕಲಿ IT ಪ್ರೊಫೆಷನಲ್, ಬಟ್ ಫುಡ್ ಅನ್ನೋದು, ಆಹಾರ ಅನ್ನೋದು ನನಗೊಂಥರ ಅದು ಕೊಡೋ ಖುಷಿನೇ ಬೇರೆ. ಒಳ್ಳೆ ಆಹಾರ ಹುಡ್ಕೊಂಡು ಹೋಗಿ ತಿನ್ನೋದು ಮತ್ತು ಟೇಸ್ಟಿಯಾಗಿದೆ ಅಥವಾ ಆರೋಗ್ಯಕರವಾಗಿದೆ ಅಂತಂದರೆ ಭಾಳ ಇಷ್ಟಪಟ್ಟು ಎಲ್ಲೇ ಇದ್ರು ಯಾವ ಮೂಲೆಯಲ್ಲಿದ್ರು ಹುಡ್ಕೊಂಡು ಹೋಗಿ ತಿಂತಿದ್ದೆ. ನಾನು ಒಂದು ಬ್ಲಾಗಿಂಗ್ ಪೇಜ್ ಅಂತ ಶುರು ಮಾಡಿದೆ ಒಂದು 5 ವರ್ಷದ ಹಿಂದೆ, ಎಮೋಷನಲ್ ಈಟರ್ಸ್ ಅಂತ ನಮ್ಮದು ಪೇಜ್. ಸೊ ಅಲ್ಲಿ ಎಲ್ಲ ಇನ್ಫ್ಲೂಯೆನ್ಸರ್ಸ್ದು, ಬ್ಲಾಗರ್ಸ್ ಎಲ್ಲ ಫ್ರೆಂಡ್ಶಿಪ್ ಆಗಿ ಆ ಒಂದು ಕಮ್ಯುನಿಟಿಯ ಒಂದು ಖುಷಿನೇ ಬೇರೆ. ಸೊ ಅಲ್ಲಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋವಾಗ ಒಂದು ಸಲ ಥಾಟ್ ಬಂತು, ಅಷ್ಟೊಂದು ಇಷ್ಟಪಟ್ಟು ನಾನು ಫುಡ್ ಹುಡ್ಕೊಂಡು ಹೋಗಿ ತಿಂತಾ ಇದ್ದೀನಿ, ನಾವೇ ಯಾಕೆ ಜನಕ್ಕೆ ಇಷ್ಟ ಆಗೋ ರೀತಿನಲ್ಲಿ ಒಂದು ಒಳ್ಳೆ ರೀತಿನಲ್ಲಿ ಪ್ರಿಪೇರ್ ಮಾಡಿ ಆರೋಗ್ಯಕರವಾದ ಆಹಾರ ಇರ್ಬೋದು ಅಥವಾ ಮನೆಯಲ್ಲಿ ಮಾಡೋ ಥರ ಟ್ರೆಡಿಷನಲ್ ಆಹಾರ ಇರ್ಬೋದು ಯಾಕೆ ಕೊಡಬಾರ್ದು ಅನ್ನೋದು ಒಂದು ಥಾಟ್ ಬಂತು. ಸೊ ಈ ಥರ ಥಾಟಲ್ಲಿ ಇದ್ದಾಗ ನಾನು ಬೀಯಿಂಗ್ ಎನ್ IT ಪ್ರೊಫೆಷನಲ್ಲು ಶುರು ಮಾಡೋದು ಇಂಪಾಸಿಬಲ್. ಅದು ಲಕ್ಕಿಲಿ ದೇವರೇ ಕಳಿಸ್ಕೊಟ್ಟ ಹಾಗೆ ನನ್ನ ಬ್ರದರ್ ಪವನ್ ಅಂತ ಇದ್ದಾರೆ. ಸೊ ಅವರು ಇದೇ ಒಂದು ಲೈನ್ನಲ್ಲಿ ಹೋಗಬೇಕು ಅನ್ನೋದೊಂದು ಆಸೆ ಇತ್ತು. ಆ್ಯಸ್ ಅ ಫ್ಯಾಮಿಲಿ ನಾವು ಕ್ಲೋಸು, ಮತ್ತು ಫ್ಯಾಮಿಲಿಯಿಂದ ಶುರು ಮಾಡಿದ್ರೆ ಅದು ಕಥೆನೇ ಬೇರೆ ಇರುತ್ತೆ, ಅದು ರೀಚ್ ಆಗೋ ರೀತಿನೇ ಬೇರೆ ಇರುತ್ತೆ ಅಂತ ಹೇಳಿ ನಾವಿಬ್ಬರು ಹೊಂದಾಣಿಕೆನಲ್ಲಿ ಶುರು ಮಾಡೋಣ ಅಂತ ಹೇಳಿ ಈ ಒಂದು 500 ತಿಂಡಿ ಮನೆನ ಶುರು ಮಾಡಿದ್ವಿ. ಹೆಸರು ಕೂಡ ಹೇಗೆ ಅಂತಂದರೆ ನಮ್ಮದು ಬ್ರಾಹ್ಮಣ ಶೈಲಿಯ ಒಂದು ತಿಂಡಿ ತಿನಿಸುಗಳು. ಇವಾಗ ಬ್ರಾಹ್ಮಿನ್ಸ್ ಅಥವಾ ಬ್ರಾಹ್ಮಣರ ತಿಂಡಿ ಅನ್ನೋದು ಭಾಳ ಓವರ್ ಯೂಸ್ಡ್ ಆಗಿಬಿಟ್ಟಿರೋದ್ರಿಂದ ಅದನ್ನು ಹೇಗೆ ನಾವು ಅದನ್ನು ಕನ್ವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಹಳ್ಳಿ ಕಡೆ ತುಮಕೂರಲ್ಲಿ ಚಂದ್ರಶೇಖರಪುರ ಅಂತ ಹಳ್ಳಿ ನಮ್ಮದು, ಅಲ್ಲಿ ಬ್ರಾಹ್ಮಣರನ್ನೆಲ್ಲ 500 ಅಂತ ಕರೀತಾರೆ. ಅದರಿಂದ ನಾವು 500 ತಿಂಡಿ ಮನೆ ಅಂತ ಹೆಸರಿಟ್ವಿ. ಮತ್ತು ಅಬ್ರಿವೇಷನ್ನು ಕನ್ನಡೇತರ ಜನಕ್ಕೆ 500 ತಿಂಡಿ ಮನೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅದ್ರ ಅಬ್ರಿವೇಷನ್ ATME ಅಂತ ಮಾಡಿ ಆತ್ಮ ಕ್ಯಾಫೆ ಅಂತ ಇಟ್ಟಿದ್ದೀವಿ. ಇದು ಸ್ಟೋರಿ ಬಿಹೈಂಡ್ ಹೆಸರು ಅಂತ ಹೇಳ್ಬೋದು. ಸೊ ಒಂದು ನವಣೆ ಬಿಸಿಬೇಳೆ ಬಾತು ಹಾಗೂ ಅದ್ರ ಜೊತೆಗೆ ಒಂದು ಹಬೆ ವಡೆ ತೊಗೊಂಡಿದ್ವಿ. ನೋಡೋಕ್ಕಂತೂ ಸೂಪರ್ ಆಗಿದೆ, ಬನ್ನಿ ಟ್ರೈ ಮಾಡೋಣ. ಈ ಹಳೆ ಕಾಲದ ಮನೆಗಳ ಥರ ಕಟ್ಟೆಗಳು ಹಾಕ್ಬಿಟ್ಟಿದ್ದಾರೆ, ಕೂತ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ತಿನ್ಬೋದು. ಬನ್ನಿ ಈಗ ಟೇಸ್ಟ್ ಮಾಡೋಣ. 1 ಪ್ಲೇಟ್ ಹಬೆ ವಡೆಯಲ್ಲಿ 2 ಪೀಸ್ ಬರುತ್ತೆ. ಮೇಲ್ಗಡೆ 1 ಸ್ಪೂನ್ ತುಪ್ಪ ಹಾಕಿ ನಂಚ್ಕೊಳಕ್ಕೆ ತೆಂಗಿನಕಾಯಿ ಚಟ್ನಿ ಕೊಡ್ತಾರೆ. ಬೆಲೆ ವಿಚಾರಕ್ಕೆ ಬಂದ್ರೆ ಅಂತೂ 1 ಪ್ಲೇಟ್ಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಜಾಸ್ತಿ ದಪ್ಪ ಎಲ್ಲ ಇಲ್ಲದೆ ತಿನ್ ಟೆಕ್ಸ್ಚರ್ ಅಲ್ಲಿ ಇರುತ್ತೆ. ಒನ್ ಆಫ್ ದಿ ಫೈನೆಸ್ಟ್ ಹಬೆ ವಡೆ ನಾನು ತಿಂದಿರೋದು ರೀಸೆಂಟ್ ಟೈಮ್ಸ್ ಅಲ್ಲೇ. ವಡೆಯ ಮೇಲ್ಗಡೆ ಟೆಕ್ಸ್ಚರ್ ಎಲ್ಲ ಗ್ರೀನಿ ಆಗಿ ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಬೆಂದಿತ್ತು. ತಿನ್ನಕ್ಕಂತೂ ಸೂಪರ್ ಆಗಿತ್ತು. ಇನ್ನು ನಮ್ಮ ಭೀಮಸೇನ ನಾಮರಾಜರು 65 ರೂಪಾಯಿ ಕೊಟ್ಟು ಒಂದು ಬಿಸಿಬೇಳೆ ಬಾತ್ನ ತಗೊಂಡಿದ್ರು. ಇದರ ಟೇಸ್ಟ್ ಹೇಗಿದೆ ಅವ್ರ ಹತ್ರ ಕೇಳೋಣ ಬನ್ನಿ. ಬಿಸಿ ಬಿಸಿ ಬೇಳೆ ಬಾತು, ಅದರಲ್ಲೂ ಸ್ವಲ್ಪ ತುಪ್ಪ ಹಾಕಿದ್ದಾರೆ, ಖಾರ ಬೂಂದಿ, ಈ ಮೊಸರು ಬಜ್ಜಿ 2 ಒಟ್ಟಿಗೆ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿದೆ. ಲಾಸ್ಟಲ್ಲಿ 50 ರೂಪಾಯಿ ಕೊಟ್ಬಿಟ್ಟು ಒಂದು ಗಸಗಸೆ ಹಾಲನ್ನ ಕೂಡ ತಗೊಂಡ್ವಿ. ಮೇಲ್ಗಡೆ ತುಪ್ಪ 1 ಸ್ಪೂನ್ ಹಾಕಿ ಕೊಡ್ತಾರೆ. ನೋಡಿದ್ರಲ್ಲ, 500 ತಿಂಡಿ ಮನೆಯಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನ ತೋರಿಸ್ಕೊಟ್ಟೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಒಂದು ಮಹಾರಾಷ್ಟ್ರೀಯನ್ ಸ್ಟೈಲ್ ಫುಡ್ನ ಸವಿಯೋಣ ಅಂತ ಒಂದು ಇಲ್ಲಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ದೂರದಲ್ಲಿ ಇರ್ತಕ್ಕಂಥ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀವಿ. ಯಾವುದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ ನಾವು ಕಲ್ಯಾಣ ನಗರಲ್ಲಿ ಇರ್ತಕ್ಕಂಥ ಒಂದು ಸ್ಪಾಟಿಗೆ ಬಂದಿದ್ದೀವಿ. ಈ ಜಾಗದ ಬಗ್ಗೆ ನೋಡಿದ್ರೆ ನಮ್ಮ ಫುಡ್ ಬ್ಲಾಗಿಂಗ್ ಕಮ್ಯುನಿಟಿಲಿ MI ಸಾಲ್ಕಡಿ ಅಂತ ಒಂದು ಪೇಜ್ನ ಇಟ್ಕೊಂಡು ನಡ್ಸ್ಕೊಂಡು ಬರ್ತಿದ್ದಾರೆ. ಇವ್ರ ಹೆಸರು ನೋಡಿದ್ರೆ ಪೂಜಾ ಪಾಟೀಲ್ ಅಂತ. ಇವರು ಒಂದು ಕೋವಿಡ್ ಟೈಮಿಂದಾನೇ ನೋಡಿದ್ರೆ ಕ್ಲೌಡ್ ಕಿಚನ್ ಮಾಡಿಕೊಂಡು ಮಹಾರಾಷ್ಟ್ರೀಯನ್ ಸ್ಟೈಲ್ ಫುಡ್ನೆಲ್ಲ ಸರ್ವ್ ಮಾಡ್ಕೊಂಡು ಬರ್ತಿದ್ರು. ಈಗ ಅವ್ರದೇ ಆದಂಥ ಒಂದು ಕೆಫೆ ಮಾಡಿದ್ದಾರೆ. ಸೊ ಇಲ್ಲಿ ಏನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಬನ್ ಮಸ್ಕಾ ಕೆಫೆ ಕಳೆದ 3 ತಿಂಗಳಿಂದ HRBR ಲೇಔಟ್ ಕಲ್ಯಾಣ ನಗರಲ್ಲಿ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಈ ಕೆಫೆ ಒಳಗೆ ಎಂಟರ್ ಆಗ್ತಿದ್ದಂಗೆ ಒಂದು ಕ್ಯೂಟ್ ಅಂಡ್ ಕಾಸಿ ಆಗಿರ್ತಕ್ಕಂಥ ಆಂಬಿಯನ್ಸ್ ಜೊತೆಗೆ ಸಕ್ಕತ್ತಾಗಿರುವಂಥ ಸ್ನ್ಯಾಕ್ಸು ಹಾಗೂ ಟೀನೆಲ್ಲ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. 2021ರಲ್ಲಿ ಒಂದು ಕ್ಲೌಡ್ ಕಿಚನ್ ಆಗಿ ಸೆಟಪ್ ಮಾಡಿಕೊಂಡು ಮಹಾರಾಷ್ಟ್ರೀಯನ್ ಫುಡ್ನೆಲ್ಲ ಸರ್ವ್ ಮಾಡ್ಕೊಂಡ್ಬಂದು ನಂತರ ಕೋರ್ಮಂಗ್ಲಲ್ಲಿ ಶುರು ಮಾಡಿದ್ರು. ಈಗ ಕಲ್ಯಾಣ ನಗರಲ್ಲಿ ಇವರ ಔಟ್ಲೆಟ್ನ ಮಾಡಿದ್ದಾರೆ. ಸರ್, ಒಂದು ಮಿಸಲ್ ಪಾವ್, ಆಮೇಲೆ ಒಂದು ಬನ್ ಮಸ್ಕಾ, ಒಂದು ಮಸಾಲಾ ಟೀ. ಈ 3 ಡಿಶಸ್ಗೂ ಟೋಟಲ್ ಬಿಲ್ಲು ಸೇರಿ ನಮ್ಗಾಗಿದ್ದು 250 ರೂಪಾಯಿ. ಈ ಜಾಗ ಹೇಗೆ ಶುರು ಆಯ್ತು ಅನ್ನೋ ಸ್ಟೋರಿನ ಈ ಜಾಗದ ಮಾಲೀಕರಾದಂಥ ಪೂಜಾ ಪಾಟೀಲ್ ಹತ್ರನೇ ಕೇಳೋಣ ಬನ್ನಿ.
ಹಾಯ್, ನನ್ನ ಹೆಸರು ಪೂಜಾ ಅಂತ. ನಾನು ಬನ್ಮಸ್ಕ ಕೆಫೆ ಸ್ಟಾರ್ಟ್ ಮಾಡಿದ್ದೀನಿ. ಇನಿಷಿಯಲಿ ನಾನು ಫುಡ್ ಬ್ಲಾಗರ್ ಆಗಿದ್ದು. ಅಲ್ಲಿಂದ ನಾನು ಹೋಮ್ ಶೆಫ್ ಥರ ಸ್ಟಾರ್ಟ್ ಮಾಡಿಬಿಟ್ಟು ಆವಾಗ ಕ್ಲೌಡ್ ಕಿಚನ್ ಥರ ಸ್ಟಾರ್ಟ್ ಮಾಡಿಬಿಟ್ಟು ಸರ್ವ್ ಮಾಡ್ತಿದ್ದೆ ಕೋವಿಡ್ ಟೈಮಲ್ಲಿ. ಫುಡ್ ಬ್ಲಾಗಿಂಗಿಂದ ನಾನು ಒಂದು ರೆಸ್ಟೋರೆಂಟ್ಗೆ ಹೋದಾಗ ಅಲ್ಲಿ ಹೇಗೆ ರೆಸ್ಟೋರೆಂಟ್ ಕಿಚನ್ ರನ್ ಆಗುತ್ತೆ ಏನಂತ ನೋಡಿಬಿಟ್ಟು ಫುಲ್ ಎಕ್ಸೈಟ್ ಆಗಿಬಿಟ್ಟು ಅದು ಒಂಥರ ಪ್ಯಾಷನ್ ಥರ ಬಂದು ಐ ಸ್ಟಾರ್ಟೆಡ್ ಮೈ ಓನ್ ಕೆಫೆ. ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ಮಸ್ಕಾ ಕೆಫೆ ಅಂತ, ಬಟ್ ಅದನ್ನು ರೀವಾಂಪ್ ಮಾಡೋಕ್ಕೆ ಕ್ಲೋಸ್ ಮಾಡಿಬಿಟ್ಟು ಇವಾಗ ಕಮ್ಮನಹಳ್ಳಿಯಲ್ಲಿ ಬನ್ಮಸ್ಕಾ ಕೆಫೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಮ್ದು USP ಇರೋದು ಬನ್ಮಸ್ಕಾ ಆ್ಯಂಡ್ ಟೀ. ಬನ್ಮಸ್ಕಾ ಮೇನ್ಲಿ ಬಿಕಾಸ್ ಒಥೆಂಟಿಕ್ ಬನ್ಮಸ್ಕಾ ಬೆಂಗಳೂರಲ್ಲಿ ನಾನು ಎಲ್ಲೂ ನೋಡಿರಲಿಲ್ಲ. ಬನ್ಮಸ್ಕಾ ಏನಂದ್ರೇ ಜನಕ್ಕೆ ಗೊತ್ತಿರಲಿಲ್ಲ. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಪುಣೆಯಲ್ಲಿ. ಸೊ ಆ ಥರ ಕಾನ್ಸೆಪ್ಟಲ್ಲಿ ತರಬೇಕಂತ ನಾನು ಬನ್ಮಸ್ಕಾ ಕೆಫೆ ಸ್ಟಾರ್ಟ್ ಮಾಡಿದ್ದು. ಸೊ ನಾವು ಆರ್ಡರ್ ಮಾಡಿರೋ ಐಟಮ್ ಟೇಬಲ್ಗೆ ಬಂದಿದೆ. ಒಂದು ನೋಡಿದ್ರೆ ಮಿಸಲ್ ಪಾವು ಆಗೋದ್ರ ಜೊತೆಗೆ ಬನ್ಮಸ್ಕಾ. ಸೊ ಇಲ್ಲಿ ಮಿಸಲ್ ಕೊಟ್ಟಿದ್ದಾರೆ, ಬಿಸಿ ಬಿಸಿಯಾಗಿದೆ, ಇಲ್ಲಿ ಪೋರ್ ಮಾಡ್ಕೊಂಡು ತಿನ್ನಬೇಕು. ಆ್ಯಂಡ್ ಬನ್ಮಸ್ಕಾನ ನಾನು ಟೀ ಜೊತೆ ತಿನ್ನೋಣ ಅಂತ ಇಟ್ಟಿದ್ದೀನಿ. ಸೊ ಫಸ್ಟ್ ಮಿಸಲ್ ಪಾವ್ ಟ್ರೈ ಮಾಡೋಣ ಬನ್ನಿ. ಮೊದಲಿಗೆ ಕೊಟ್ಟಿರ್ತಕ್ಕಂಥ ನಿಂಬೆಹಣ್ಣ ಹಿಂಡುಕೊಂಡು ಕೆಟಲಲ್ಲಿ ಕೊಟ್ಟಿರೋ ಮಿಸಲ್ನ ಬೌಲ್ಗೆ ಹಾಕೊಂಡ್ವಿ. ನಂತರ ನೋಡಿದ್ರೆ ಪಾವ್ ಅಂತೂ ಸಖತ್ ಸಾಫ್ಟ್ ಆಗಿತ್ತು. ಬಟರ್ ಎಲ್ಲ ಹಾಕಿ ನೀಟಾಗಿ ತವದಲ್ಲಿ ಡಬಲ್ ಸೈಡ್ ಟೋಸ್ಟ್ ಮಾಡಿ ಕೊಡ್ತಾರೆ. ಇನ್ನ ಪಾವ್ನಂತೂ ಮಿಸಲಲ್ಲಿ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ಗರಿ ಗರಿಯಾಗಿರೋ ಮಿಕ್ಸ್ಚರ್ ಜೊತೆಗೆ ಫ್ಲೇವರ್ಫುಲ್ ಆಗಿರ್ತಕ್ಕಂಥ ಮಿಸಲ್ಲು ತಿನ್ನಕ್ಕೆ ಸಖತ್ತಾಗಿತ್ತು. ಖಾರವಾಗಿ ಘಾಟಾಗಿ ತಿನ್ನೋಕೆ ಇಷ್ಟಪಡೋರು ಖಂಡಿತ ಟ್ರೈ ಮಾಡೋದು, ಸೂಪರ್ ಆಗಿದೆ. ಮಿಸಲ್ ಪಾವು ತಿಂದು ಮುಗಿಸೋಷ್ಟೊತ್ತಿಗೆ ಟೀ ಕೂಡ ಬಂತು. ಬನ್ಮಸ್ಕಾನ ಟೀ ಒಳಗೆ ಹತ್ಕೊಂಡು ತಿಂತಾ ಇದ್ರೆ ಅಂತೂ ಸಾಫ್ಟ್ ಆಗಿರ್ತಕ್ಕಂಥ ಬನ್ನು, ಅದ್ರ ಜೊತೆಗೆ ಒಳಗೆ ಹಾಕಿರ್ತಕ್ಕಂಥ ಬಟರು ಹಾಗೂ ಮಸಾಲಾ ಟೀ ಫ್ಲೇವರ್ ಮಿಕ್ಸ್ ಆಗಿ ಬಹಳ ಅದ್ಭುತವಾಗಿ ಬಾಯಲ್ಲಿ ಕರ್ಗೆ ಹೋಯ್ತು. ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ತೀನಿ. ನೋಡಿದ್ರಲ್ಲ, ಬನ್ಮಸ್ಕಾ ಕೆಫೆಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಮಿಸಲ್ ಪಾವು, ಅದ್ರ ಜೊತೆಗೆ ಮಸ್ಕಾ ಬನ್ನು ಹಾಗೂ ಟೀನ ತೋರಿಸ್ಕೊಟ್ಟೆ. ಮಸ್ಕಾ ಬನ್ ಟೀ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ, ಸೂಪರ್ ಆಗಿತ್ತು. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ. ಈಗ ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲೇನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಬಿಟ್ ಸ್ಟಾಪ್ ಆಗಿ ನಾವು ಯಲಹಂಕಲ್ಲಿ ಇರ್ತಕ್ಕಂಥ ಒಂದು ಕೇಕ್ ಶಾಪಿಗೆ ಬಂದಿದ್ವಿ. ಈ ಜಾಗದ ಬಗ್ಗೆ ನೋಡಿದ್ರೆ ನಮ್ಮ ಫುಡ್ ಬ್ಲಾಗಿಂಗ್ ಕಮ್ಯುನಿಟಿಲಿ ಹಲೋ ನಮಸ್ಕಾರ ಕರ್ನಾಟಕ ಅನ್ಕೊಂಡು ಇಡೀ ಕರ್ನಾಟಕನ 2 ಸತಿ 100 ಡೇಸ್ ಟೂರ್ ಮಾಡಿದ್ದಾರೆ. ಯಾರೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ನಮ್ಮ ಅಶ್ವಿನ್ ಪ್ರಭಾಕರ್ ಬೆಂಗಳೂರವರು. ಸೊ ಅವರು ಫುಡ್ ಬ್ಲಾಗಿಂಗ್ ಜೊತೆಗೆ ಈಗ ಒಂದು ಕೇಕ್ ಶಾಪ್ ನಡೆಸ್ತಾ ಇದ್ದಾರೆ. ಯಾವ ಜಾಗ ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸೆವೆಂತ್ ಹೆವೆನ್ ಅಕ್ರಾಸ್ ಇಂಡಿಯಾ ಅಂಡ್ ಅಕ್ರಾಸ್ ಕರ್ನಾಟಕ ಹಲವಾರು ಬ್ರಾಂಚಸ್ ಇರುವಂತ ಈ ಕೇಕ್ ಶಾಪ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಜನಕ್ಕೆ ಇಲ್ಲಿ ಸಿಗುವಂತ ಕೇಕ್ಸ್ ಅಂತೂ ತುಂಬಾನೇ ಇಷ್ಟ. ಇಲ್ಲಿ ಹಲವಾರು ರೀತಿಯಾದ ಪೇಸ್ಟ್ರೀಸ್, ಡೆಸರ್ಟ್ಸ್ ಜೊತೆಗೆ 7 ಮಿನಿಟ್ಸ್ ಅಲ್ಲಿ ನಿಮ್ಗೆ ಯಾವ ತರ ಕೇಕ್ ಬೇಕೋ ಆ ತರ ಕೇಕ್ ½ kg ಹಾಗೂ 1 kg ರೆಡಿ ಮಾಡಿ ಕೊಡ್ತಾರೆ. ಅದಷ್ಟೇ ಅಲ್ಲದೆ ಬರ್ಡೇಸ್, ಆನಿವರ್ಸರೀಸ್ಗೆ ನಿಮ್ಗೆ ಯಾವ ತರ ಕೇಕ್ ಬೇಕೋ ಆ ತರ ಕೇಕ್ ನ ಕಸ್ಟಮೈಸ್ ಕೂಡ ಇಲ್ಲಿ ಮಾಡಿಸ್ಕೋಬಹುದು. ಒಂದು ಪಿಸ್ಟಾಚೋ ಬೇಕ್ ಚೀಸ್ ಕೇಕ್ ಹಾಗೂ ಅದ್ರ ಜೊತೆಗೆ ಒಂದು ತಿರಾಮಿಸು. ನಾವಿವತ್ತು ಬಂದಿರೋದು ಬೆಂಗಳೂರು ಅವರು ನಡೆಸ್ತಿರ್ತಕ್ಕಂಥ ಯಲಹಂಕಲ್ಲಿರೋ ಔಟ್ಲೆಟ್ಗೆ. ಇಲ್ಲಿ ತಿರಾಮಿಸು 100 ರೂಪೀಸ್ ಆಫರ್ ಅಲ್ಲಿ ಕೂಡ ನಡೀತಾ ಇದೆ ಅಂತ ಅದನ್ನ ಕೂಡ ಒಂದು ಆರ್ಡರ್ ಮಾಡಿದ್ವಿ. ಫ್ರೆಶ್ ಆಗಿ ಅಲ್ಲಿಗೆ ರೆಡಿ ಮಾಡ್ತಿದ್ರು ಅಂತ ಅದನ್ನ ಕೂಡ ವಿಟ್ನೆಸ್ ಮಾಡಿದ್ವಿ. ಈ ಜಾಗದ ಬಗ್ಗೆ ಮಾಲೀಕರಾದಂತ ಅಶ್ವಿನ್ ಪ್ರಭಾಕರ್ ಅವರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಹಲೋ ನಮಸ್ಕಾರ ಕರ್ನಾಟಕ, ನನ್ನ ಹೆಸರು ಅಶ್ವಿನ್ ಪ್ರಭಾಕರ್ ಅಂತ. ನಾನು ನಿಮ್ಗೆ ಗೊತ್ತಿರಂಗೆ ಕರ್ನಾಟಕದಲ್ಲಿ ಫುಡ್ ಬ್ಲಾಗಿಂಗ್ ಮಾಡ್ತಾ ಇರ್ತೀನಿ. ಸೊ ಇವಾಗಲೂ ಮಾಡ್ತಾನೆ ಇದ್ದೀನಿ. ಜೊತೆಗೆ ಒಂದು ಬಿಸ್ನೆಸ್ ಒಟ್ಟಿಗೂ ನಾನೊಂದು ಕೈ ಜೋಡಿಸ್ಕೊಂಡಿದ್ದೀನಿ. ಅದು 7th ಹೆವೆನ್ ಕೇಕ್ ಶಾಪು. ಇದು ಇಂಡಿಯಾದಲ್ಲಿ ಆಲ್ಮೋಸ್ಟ್ 400+ ಔಟ್ಲೆಟ್ ಇದೆ. ಬಟ್ ಕರ್ನಾಟಕದಲ್ಲಿ ನಮ್ಮದೇ ಆದ ಒಂದು ಕ್ಲೋಸ್ ಸರ್ಕಲಲ್ಲಿ ನಾವು ತುಂಬ ಔಟ್ಲೆಟ್ನ ನಡೆಸ್ತೀವಿ, ಮ್ಯಾಂಗ್ಳೂರ್ ಗ್ರೂಪ್ ಅಂತ. ನಾನು ಫಸ್ಟು ಶುರು ಆಗಿದ್ದು ಈ ಔಟ್ಲೆಟ್ ನನಗೆ ಪರಿಚಯ ಆಗಿದ್ದು ನಾವು ಚಿಕ್ಕಮಂಗ್ಳೂರಲ್ಲಿ ಔಟ್ಲೆಟ್ ಮಾಡೋದಕ್ಕೆ. ಚಿಕ್ಕಮಂಗ್ಳೂರಲ್ಲಿ ನೋಡೋಕ್ಕೆ ಶುರು ಮಾಡಿದಾಗ ನಮಗೆ ಒಂದು ಜಾಗ ಸಿಕ್ತು. ಸೊ ಅದೇ ಟೈಮಲ್ಲಿ ನಮ್ಮ ತಂದೆಗೂ ರಿಟೈರ್ಮೆಂಟ್ ಆಲ್ಮೋಸ್ಟ್ ಆಗಿತ್ತು. 1-2 years ಅವರು ಎಕ್ಸ್ಟೆನ್ಷನ್ ತೊಗೊಂಡು ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರಿಗೂ ಒಂದು ರಿಟೈರ್ಮೆಂಟ್ ಪ್ಲ್ಯಾನ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಈ ಒಂದು ಕೆಲಸಕ್ಕೆ ಹುಡುಕಕ್ಕೆ ಶುರು ಮಾಡಿ ಒಂದು 7th ಹೆವೆನ್ ಓಪನ್ ಮಾಡಿದ್ವಿ. ಅದೊಂದು ಹ್ಯೂಜ್ ಸಕ್ಸಸ್ ಆಯಿತು. ಇಟ್ಸ್ ಬಿನ್ 3 years ಚಿಕ್ಕಮಂಗ್ಳೂರಲ್ಲಿ ಇವಾಗ ಶುರು ಮಾಡಿ. ಅದಾದಮೇಲೆ ಯಲಹಂಕ ನ್ಯೂ ಟೌನ್ 2ನೇ ಔಟ್ಲೆಟ್ ಓಪನ್ ಆಗಿದೆ. ಸೊ ಇಟ್ಸ್ ಲೈಕ್ ನಾನು ಒಬ್ಬನೇ ಇದರಲ್ಲಿ ಏನು ನಡೆಸ್ತಾ ಇಲ್ಲ, ಇದರಲ್ಲಿ ತುಂಬ ಜನ ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ. ಸ್ಪೆಷಲೈಸೇಷನ್ ಬಂದುಬಿಟ್ಟು 7 ಮಿನಿಟ್ಸಲ್ಲಿ ½ kg ಕೇಕ್ನ ನಾವು ಕೊಡೋದು. ಅದು ಬಿಟ್ಟು ನಾವು ಕಸ್ಟಮೈಸ್ಡ್ದು ಒಂಥರ ಎತ್ತಿದ ಕೈ ಅಂತಲೇ ಹೇಳ್ತೀವಿ. ನೀವು ಯಾವುದೇ ಥರದ ಡಿಸೈನ್ ತೊಗೊಬಂದ್ಬಿಟ್ರು ಬೆಂಗಳೂರು ನೀವು ಎಲ್ಲೇ ರೇಟ್ ಕೇಳಿದ್ರು ನಮ್ದ್ರಲ್ಲಿ ನಿಮಗೆ ಕಮ್ಮಿಗೆ ಸಿಗುತ್ತೆ. ಒಂದು ರೆಕಾರ್ಡು ಮಾಡಿದ್ದೀವಿ, ಲೈಕ್ ತುಮಕೂರಲ್ಲಿ ನಡೆದಾಗ ಔಟ್ಲೆಟಲ್ಲಿ ಆಲ್ಮೋಸ್ಟ್ ಲೈಕ್ 356 kg ಕೇಕ್ನ ನಾವು ಇಲ್ಲಿ ಮಾಡಿದ್ವಿ. ಅದು ಬಿಟ್ಟು ಬೆಂಗಳೂರು ನಡೆದಂಥ ಕೇಕ್ ಶೋ ಅಲ್ಲೂ ಆಲ್ಮೋಸ್ಟ್ ಲೈಕ್ ಹ್ಯೂಜ್ ಜಂಗಲ್ ಥೀಮಲ್ಲಿ ನಾವು ಫುಲ್ ಚಾಕ್ಲೇಟಲ್ಲೇ ಬಳಸಿ ಕೇಕ್ ಮಾಡಿದ್ವಿ. ಸೊ ಅದು ನಮ್ಮದು ಒಂದು
ಅಚೀವ್ಮೆಂಟ್ ಅಂತಲೇ ಹೇಳ್ತೀನಿ ಎಂಟೈರ್ ಮ್ಯಾಂಗ್ಳೂರ್ ಗ್ರೂಪ್ದು. ಒಂದು ಪಿಸ್ಟಾಶೋ ಬೇಕ್ಡ್ ಚೀಸ್ ಕೇಕ್ ಆಗೋದ್ರ ಜೊತೆಗೆ ವೈರಲ್ ತಿರಾಮಿಸು ತೊಗೊಂಡಿದ್ವಿ. ಈ ತಿರಾಮಿಸು ಬೆಲೆ ನೋಡಿದ್ರೆ ₹100 ಅಂತೆ. ಬನ್ನಿ ಹೇಗಿದೆ ನೋಡೋಣ. ಪಿಸ್ಟಾಚೋ ಬೇಕ್ಡ್ ಚೀಸ್ ಕೇಕ್ ಅಂತೂ ನಮ್ಮ ಕಣ್ಮುಂದೆನೆ ಫ್ರೆಶ್ ಆಗಿ ರೆಡಿ ಆಗಿತ್ತು ಅಂತ ಒಂದು ಪೀಸ್ ಆರ್ಡರ್ ಮಾಡಿದ್ವಿ. ಇದರ ಬೆಲೆ ನೋಡಿದ್ರೆ ₹220 ಚಾರ್ಜ್ ಮಾಡ್ತಾರೆ. ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಕೇಕು ಬಹಳನೇ ಸಾಫ್ಟ್ ಆಗಿತ್ತು. ಒಳಗಡೆ ಹಾಕಿರ್ತಕ್ಕಂಥ ಚೀಸು ಹಾಗೂ ಮೇಲ್ಗಡೆ ಹಾಕಿರ್ತಕ್ಕಂಥ ಪಿಸ್ಟೇಜು ಫ್ಲೇವರ್ ತಿಂತಾ ಇದ್ರಂತೂ ಬೊಂಬಾಟ್ ಆಗಿತ್ತು. ಡೆಸರ್ಟ್ ಲವರ್ಸ್ ಗಂತೂ ಹೇಳಿ ಮಾಡಿಸ್ದಂಗಿರತ್ತೆ, ಸಕ್ಕತ್ತಾಗಿತ್ತು ತಿನ್ನೋದಕ್ಕೆ. ಅಂಡ್ ತಿರಾಮಿಸು ವಿಚಾರಕ್ಕೆ ಬಂದ್ರೆ ಅಂತೂ ಸಿಂಪಲ್ ಅಂಡ್ ಬೆಸ್ಟ್, ಜಾಸ್ತಿ ಫ್ಯಾನ್ಸಿ ಆಗಿಲ್ಲ ಇಲ್ಲ, ಕ್ರೀಮಿಯಾಗಿ ತಿನ್ನಕ್ಕೆ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಇವೆರಡಕ್ಕೂ ಸೇರಿ ನಮ್ಗೆ ಇಲ್ಲಿ ಟೋಟಲ್ ಬಿಲ್ ಆಗಿದ್ದು ₹320. ನೋಡಿದ್ರಲ್ಲ, 7th Heaven ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಕೇಕ್ಸ್ನ ತೋರಿಸ್ಕೊಟ್ಟೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ನಾನು ಹೇಳ್ದಂಗೆ ಮೊದಲೇ 7 ಮಿನಿಟ್ಸಲ್ಲಿ ಇವನು ಕೇಕ್ನ ರೆಡಿ ಮಾಡಿ ಕೊಡ್ತಾರೆ. ಸುಮಾರು ಕಡೆ ಔಟ್ಲೆಟ್ಸ್ ಇದೆ, ಟ್ರೈ ಮಾಡಿ ನೋಡಿ. ಇದರ ಔಟ್ಲೆಟ್ ಲೊಕೇಶನ್ ಡೀಟೇಲ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಇಲ್ಲಿಂದ ಒಂದು 20 ಕಿಲೋಮೀಟರ್ ದೂರ ನಮ್ಮ ವಾಪಸ್ JP ನಗರ್ಗೆ ಹೋಗ್ತಾ ಇದೀವಿ. ಅಲ್ಲೊಬ್ರು ಬ್ಲಾಗರು ಒಂದು ಕೆಫೆನ ನಡೆಸ್ತಾ ಇದ್ದಾರೆ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ JP ನಗರ 5th ಫೇಸ್ ರಾಮೇಶ್ವರಂ ಕೆಫೆ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಟ್ರಿಪ್ ಅಂಡ್ ಡ್ರಾಪ್ ಕೆಫೆ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಈ ಜಾಗದ ಬಗ್ಗೆ ನೋಡಿದ್ರೆ ನಮ್ಮ ಬ್ಲಾಗಿಂಗ್ ಕಮ್ಯುನಿಟಿಲಿ ಬಿಗ್ ಬಾಬಾ ಫುಡ್ ಅಂತ ಹೆಸರಿಟ್ಕೊಂಡು ಬೆಂಗಳೂರಿನ ನೂಕ್ ಅಂಡ್ ಕಾರ್ನರ್ಸ್ ಅಲ್ಲಿ ಹೋಗಿ ಹಿಡನ್ ಜೆಮ್ಸ್ನೆಲ್ಲ ಕವರ್ ಮಾಡ್ತಿದ್ದ ವ್ಯಕ್ತಿ ಈಗ ಅವ್ರದೇ ಆದಂಥ ಸ್ವಂತ ಕೆಫೆ ಮಾಡಿದ್ದಾರೆ. ಇಲ್ಲಿ ಹಲವಾರು ರೀತಿಯಾದ ಕೊರಿಯನ್ ಬನ್ಸು, ಫ್ರೆಂಚ್ ಟೋಸ್ಟು ಹಾಗೂ ಮಾಚಾ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ನಾವೇನು ತಿಂತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಡ್ರಿಪ್ ಅಂಡ್ ಡ್ರಾಪ್ ಕೆಫೆ JP ನಗರ 5th ಫೇಸ್ ಅಲ್ಲಿ 3 ವರ್ಷಗಳ ಹಿಂದೆ ಶುರು ಮಾಡಿರ್ತಕ್ಕಂಥ ಈ ಜಾಗದಲ್ಲಿ ಹಲವಾರು ರೀತಿಯಾದ ಫುಡ್ಡು, ಕಾಫಿ ಹಾಗೂ ಬೆವರೇಜಸ್ ಅಂತ ಎಲ್ಲಾನು ಒಳ್ಳೆ ಕ್ವಾಲಿಟಿಲಿ ಸರ್ವ್ ಮಾಡ್ಕೊಂಡ್ಬಂದು ಜನರ ಮಧ್ಯೆ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಇವ್ರು ಓಪನ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಮೇಲಾಗಿದೆ. ಅದಕ್ಕೆ ಮುಂಚೆ ಕ್ಲೌಡ್ ಕಿಚನ್ ಥರ ನಡ್ಸ್ಕೊಂಡ್ಬರ್ತಿದ್ರು. ಕ್ಲೌಡ್ ಕಿಚನಲ್ಲಿ ಸ್ವಿಗ್ಗಿಲಿ ಒಂದ್ಸಲಿ ಆರ್ಡರ್ ಮಾಡಿ ತಿಂದಿದ್ದೀನಿ. ಬಟ್ ಕೆಫೆ ಸ್ಟಾರ್ಟ್ ಆದಮೇಲೆ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಇಷ್ಟು ದೊಡ್ಡ ಮೆನು ಇದೆ, ಒಳ್ಳೆ ಬುಕ್ ಸಿಲೆಬಸ್ ಥರ ಇದೆ. ಮೆನುನ ಒಂದು 5 ನಿಮಿಷ ಓದಿ ನಾವು ಆರ್ಡರ್ ಮಾಡಿದ್ದು ಒಂದು ಕೊಪಾದ ಬನ್ ಆ್ಯಂಡ್ ಒಂದು ಐಸ್ಡ್ ಮ್ಯಾಂಗೋ ಮಾಚಾ ಲಾಟೆ. ಇವೆರಡು ಆರ್ಡರ್ ಮಾಡಿದ್ದಕ್ಕೆ ನಮಗೆ ಟೋಟಲ್ ಬಿಲ್ ಆಗಿದ್ದು ₹680. ಇವೆರಡರ ಜೊತೆ ನಮ್ಮ ವರುಣ್ ಭೀಮಸೇನ ನಳಮರಾಜರು ₹320 ಕೊಟ್ಬಿಟ್ಟು ಮೈಲೋ ಫ್ರೆಂಚ್ ಟೋಸ್ಟ್ ನ ಕೂಡ ಆರ್ಡರ್ ಮಾಡಿದ್ರು. ಈ 3 ಡಿಶಸ್ ರೆಡಿ ಆಗೋಷ್ಟರಲ್ಲಿ ಈ ಜಾಗದ ಮಾಲೀಕರಾದಂಥ ಗುರುದೀಪ್ ಮೂರ್ತಿ ಹತ್ರ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಒನ್ ಆಫ್ ದ ಫಸ್ಟ್ ವೆಂಚರ್ಸ್ ಇನ್ ಹಾಸ್ಪಿಟಾಲಿಟಿ ಅಂತ ಹೇಳ್ಬೋದು. ಭಾಳ ಸಣ್ಣ ವಯಸ್ಸಿಂದ ಹಾಸ್ಪಿಟಾಲಿಟಿಯಲ್ಲಿ ಏನೋ ಒಂದು ಮಾಡಬೇಕು ಅಂತ ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತು. ಬಟ್ ಸ್ಟಾರ್ಟಿಂಗಿಂದ ಗೊತ್ತಿತ್ತು ಈ ಇಂಡಸ್ಟ್ರಿಯಲ್ಲಿ ಏನು ಅಂದರೆ ನಾವು ನಿಂತ್ಕೊಂಡ್ರೆ ಕೆಲಸ ಆಗೋದು. ಸೊ ಅದಕ್ಕೆ ನಾನು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಒಂದು 15 ವರ್ಷ ಕೆಲಸ ಮಾಡಿ ನಮ್ದು ಏನಿದೆಯೋ ಕಷ್ಟಗಳು ಮಾಡಿಕೊಂಡು ಸೇವ್ ಮಾಡಿ ನಾನು ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೆ. ಮಧ್ಯದಲ್ಲಿ ಸುಮಾರು ಜರ್ನಿ ಹೆಂಗೆ ಕೋವಿಡ್ ಅದು ಇದು ಎಲ್ಲ ಬಂತು. ಅದೇ ಟೈಮ್ಗೆ ಅರೌಂಡ್ 2019 ನನಗೆ ಒಂದು ಬ್ಲಾಗಿಂಗ್ ಪೇಜ್ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ವೈಫ್ ಅವರು ಎಂಕರೇಜ್ ಮಾಡಿದ್ರು. ಟೈಮ್ ಬಂದಾಗ ಎಲ್ಲ ಆಗುತ್ತೆ ಅಂತ ಅಂತಾರಲ್ಲ, ಅದೇ ಥರ ನಮಗೆ ಡಿಫ್ರೆಂಟ್ ಡ್ರಾಪ್ ಸ್ಟಾರ್ಟ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ತು. ನಮ್ದು ಹೆಸರು ಹೇಳಬೇಕು ಅಂದರೆ ಡ್ರಿಪ್ ಆ್ಯಂಡ್ ಡ್ರಾಪ್ ಕಾಫಿ ಅಂತಂದರೆ ಡ್ರಿಪ್ ಮತ್ತು ಡ್ರಾಪು ಕಾಫಿ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವೋ ಅದು ಹೇಗೆ ಇಳಿಯುತ್ತೆ ಒಂದು ಕಪ್ಪಿಂದ ಎಕ್ಸ್ಟ್ರಾಕ್ಟ್ ಮಾಡುವಾಗ ನೀರು ಹಾಕ್ತಾ ಇದ್ದೀವಿ, ಬಿಸಿನೀರು ಆದಮೇಲೆ ಅದು ಡ್ರಿಪ್ ಆ್ಯಂಡ್ ಡ್ರಾಪ್ ಅಂತ ಹೆಸರಲ್ಲಿ ಬರುತ್ತೆ. ಕಾಫಿ ಈಸ್ ಅವರ್ ಫಸ್ಟ್ ಸ್ಟೆಪ್. ಮುಂಚೆಯಿಂದ ನಮ್ಮೆಲ್ಲರಿಗೂ ಕಾಫಿ ಅಂದರೆ ಭಾಳ ಇಷ್ಟ. ಮನೇಲಿ ಕೂತ್ಕೊಂಡು ಎಲ್ಲ ಕಾಫಿ ನಾನೊಂದು 10-12 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ಅದನ್ನು ಇಲ್ಲಿ ನಾನು ಕಸ್ಟಮರ್ಸಿಗೆ ಕೊಡೋಣ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆ ಫುಡ್ ಕೂಡ ತುಂಬ ಇಂಪಾರ್ಟೆಂಟು ಅಂತ ಫುಡ್ ಮೇಲೂ ನಾವು ತುಂಬ ಫೋಕಸ್ ಮಾಡಿ ಎಲ್ಲ ಟಾಪ್ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸು ಆ್ಯಂಡ್ ದಟ್ ಈಸ್ ವಾಟ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. 3 ವರ್ಷದಿಂದ ನಡೆಸ್ತಿದ್ದೀವಿ. ನಮ್ಮದ್ರಲ್ಲಿ ಟಾಪ್ ಸೆಲ್ಲರ್ಸ್ ಹೇಳಬೇಕು ಅಂದರೆ ಎಲ್ಲ ಡಿಶಸ್ಸು ನಾವು ಸ್ಕ್ರ್ಯಾಚಿಂದನೇ ಮಾಡೋದು. 8 to 10 ಮಿನಿಟ್ಸಲ್ಲಿ ಫ್ರೆಶ್ ಆಗಿ ಮಾಡಿ ನಿಮಗೆ ಕೊಡ್ತೀವಿ. ಅದರಲ್ಲಿ ನಮ್ಮ ಟಾಪ್ ಸೆಲ್ಲರ್ಸ್ ಅಂದರೆ ಕೊರಿಯನ್ ಬನ್ಸು ಎಲ್ಲ ಕೆಫೆಯಲ್ಲೂ ಭಾಳ ಪಾಪ್ಯುಲರು. ನಮ್ಮದ್ರಲ್ಲಿ ಸಿಕ್ಕಾಪಟ್ಟೆ ಯೂನಿಕ್ ಅಂತೀವಿ. ಏನಕ್ಕೆ ಅಂದರೆ ನಾವು ಆರ್ಡರ್ ಕೊಟ್ಟಾಗಲೇ ಪ್ರಿಪೇರ್ ಮಾಡೋದು. ಟ್ರೆಡಿಷ್ನಲ್ ಕೊರಿಯಲ್ಲಿ ಸ್ಟ್ರೀಟ್ ಹೆಂಗೆ ರೆಡಿ ಮಾಡ್ತಾರೋ ಅದೇ ರೆಸಿಪಿಯಲ್ಲಿ ಸ್ವಲ್ಪ ನಾವು ಅದನ್ನು ಚೂರು ಟ್ವೀಕ್ ಮಾಡಿ ಇಟ್ಟಿದ್ದೀವಿ. ಆಮೇಲೆ ನಮ್ಮದು ಕೋಪದ ಬನ್ ಅಂತ ಒಂದಿದೆ. ಇದೊಂಥರ ತುಂಬ ಸಿಗ್ನೇಚರ್ ಬನ್ನು. ತುಂಬ ಜನ ಅದಕ್ಕೆ ಬರ್ತಾನೆ ಇರ್ತಾರೆ. ಇಟ್ಸ್ ಸ್ಪೈಸಿ ಫುಲ್ ಆಫ್ ಹಾಟ್ ಚೀಸ್ ಬನ್. ಬಟ್ ಅದಕ್ಕೆ ಸಾಸಸ್ ಏನಿದೆ ನಾವು ಇನ್ ಹೌಸ್ ಮಾಡ್ತೀವಿ. ಎಲ್ಲದರಲ್ಲೂ ಒಂದು ಯುನಿಕ್ ಟಚ್ಚು, ಒಂದು ಎಕ್ಸ್ಪೆರಿಮೆಂಟಲ್ ಟಚ್ ಕೊಟ್ಟಿದ್ದೀವಿ. ಸೊ ದಟ್ ಎಲ್ಲ ಕಡೆ ಕಸ್ಟಮರ್ಸ್ಗೆ ಬೋರ್ ಆಗಬಾರ್ದು. ಬಂದು ಇದನ್ನು ಟ್ರೈ ಮಾಡಿದ್ರೆ ಇಲ್ಲಿ ಟ್ರೈ ಮಾಡಿರೋದು ಅವ್ರಿಗೆ ಒಂದು ನಾಟಕ ಇರುತ್ತೆ. ನಮ್ಮ ವರುಣ್ ಅವರು ಆರ್ಡರ್ ಮಾಡಿರ್ತಕ್ಕಂಥ ಮೈಲೋ ಫ್ರೆಂಚ್ ಟೋಸ್ಟು ಮೊದಲಿಗೆ ಬಂತು, ಮೇಲ್ಗಡೆ ಮೈಲೋ ಮಿಲ್ಕ್ನ ಮತ್ತೆ ಹಾಕ್ತಾರೆ. ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಎಕ್ಸಾಟಿಕ್ ಆಗಿ ಸಕ್ಕತ್ತಾಗಿತ್ತು. ಫ್ರೆಂಚ್ ಟೋಸ್ಟ್ನ ಮೊದಲಿಗೆ ಒಂದು ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಮೈಲೋ ಐಸ್ ಕ್ರೀಮ್ನ ಅದ್ರ ಮೇಲ್ಗಡೆ ಇಟ್ಕೊಂಡು ತಿಂತಾ ಇದ್ರಂತೂ ನಿಜವಾಗ್ಲೂ ಸ್ವರ್ಗ ಗುರು, ಸಕ್ಕತ್ತಾಗಿತ್ತು. ಡೆಸರ್ಟ್ ಲವರ್ಸ್ ಅಂತೂ ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಲೇಬೇಕು. ಅಂಡ್ ಖಾರವಾಗಿ ಚೀಸಿಯಾಗಿ ತಿನ್ನಕ್ಕೆ ಇಷ್ಟಪಡೋರು ಈ ಕೊಪದಾಬನ್ನ ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಸಖತ್ ಚೀಸಿಯಾಗಿ ತಿನ್ನಕ್ಕೆ ಬಹಳನೇ ಅದ್ಭುತವಾಗಿತ್ತು. ತಿಂತ ಹಸಿಮೆಣಸಿನಕಾಯಿ ಖಾರ ಹತ್ತತೆ ಮಜಾ ಇತ್ತು ತಿನ್ನೋದಿಕ್ಕೆ. ಸೊ ಖಾರವಾಗಿರೋ ಕೊಪಾದ ಬನ್ ತಿಂದ್ವಿ, ಸೂಪರ್ ಆಗಿತ್ತು. ಅದಾದಮೇಲೆ ಒಂದೊಳ್ಳೆ ಮಾಚಾ
ಮ್ಯಾಂಗೋ ಮಾಚಾ ಟ್ರೈ ಮಾಡೋಣ. ಇನ್ನು ಈ ಮ್ಯಾಂಗೋ ಮಾಚಾ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ರಿಫ್ರೆಶಿಂಗ್ ಆಗಿ ಈ ಫುಡ್ ಟೂರ್ಗೆ ಒಂದು ಪರ್ಫೆಕ್ಟ್ ಎಂಡಿಂಗ್ ಆಗಿತ್ತು. ನೋಡಿದ್ರಲ್ಲ, ಡ್ರಿಪ್ ಅಂಡ್ ಡ್ರಾಪ್ ಕೆಫೆಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಕೊಪದ ಬನ್ನು ಹಾಗೂ ಅದ್ರ ಜೊತೆಗೆ ಮಾಚಾನ ತೋರಿಸ್ಕೊಟ್ಟೆ. ಸೂಪರ್ ಆಗಿತ್ತು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಿದೆ. ವಿಡಿಯೋ ಇಷ್ಟ ಆಗಿರುತ್ತೆ ನಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ಥರ ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್.